ವಿದ್ಯಾವಂತೆ, ಓದಿ ಡಾಕ್ಟರ್ ಆಗಿದ್ಲು. ಆಕೆ ಚೆನ್ನಾಗಿರ್ಲಿ ಅಂತ ಡಾಕ್ಟರ್ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿದ್ರು ಮನೆಯವರು. ಆದ್ರೆ ಆ ಡಾಕ್ಟರ್ ತನ್ನ ವೃತ್ತಿಯನ್ನೇ ಬಳಸಿಕೊಂಡು ಆಕೆಯನ್ನ ಕೊಂದಿದ್ದಾನೆ. ಕಾಲು ನೋವಿಗೆ ಔಷಧಿ ಕೊಡ್ತೀನಿ ಅಂತ ಹೇಳಿ ಅನೆಸ್ಥೇಷಿಯಾ ಕೊಟ್ಟು ಪ್ರಾಣ ತೆಗೆದಿದ್ದಾನೆ. ಪ್ರಾಣ ತೆಗೆದ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಅಂತ ಕತೆ ಕಟ್ಟಿದ್ದಾನೆ. ಎರಡು ಕಣ್ಣು ಸಾಲೋದಿಲ್ಲ ಈ ಜೋಡಿಯನ್ನ ನೋಡೋದಕ್ಕೆ. ಖಂಡಿತ ಎರಡು ಕಣ್ಣು ಸಾಲೋದೇ ಇಲ್ಲ, ಅಷ್ಟು ಸಖತ್ತಾಗಿದೆ ಜೋಡಿ. ನೋಡೋದಕ್ಕೆ ಕ್ಯೂಟ್ ಆಗಿರೋ ಈ ಜೋಡಿಯನ್ನ ನೋಡ್ತಿದ್ರೆ ದೃಷ್ಟಿ ಬೀಳೋದಂತೂ ಗ್ಯಾರಂಟಿ ಅನ್ನೋ ಹಾಗೆ ಕಾಣಿಸ್ತಿದೆ. ಪ್ರೀ ವೆಡ್ಡಿಂಗೋ, ನಿಶ್ಚಿತಾರ್ಥವೋ, ಮದುವೆನೋ ಯಾವುದೋ ಟೈಮ್ನಲ್ಲಿ ತಗೊಂಡಿರೋ ಈ ಫೋಟೋಗಳು ಕಣ್ಣು ಕುಕ್ಕುವಂತಿವೆ. ಮಿರ ಮಿಂಚು ಉಡುಗೆಯಲ್ಲಿ ಹುಡುಗಿ ಮಿಂಚ್ತಾಗಿದ್ರೆ ಸಖತ್ತಾಗಿರೋ ಬಟ್ಟೆಗಳನ್ನ ಹಾಕೊಂಡು ಹುಡುಗ ಕೂಡ ಮಿಂಚ್ತಾಗಿದ್ದಾನೆ. ಯಾರೇ ನೋಡಿದ್ರು ಅಬ್ಬಾ ಸಖತ್ತಾಗಿರೋ ಜೋಡಿ ಗುರು ಅಂತ ಅಂದುಕೊಳ್ಳದೆ ಇರೋದೇ ಇಲ್ಲ, ಅಷ್ಟು ಸೂಪರ್ ಆಗಿದೆ ಜೋಡಿ. ಆದ್ರೆ ಕಣ್ಣಿಗೆ ಕಾಣಿಸೋದೆಲ್ಲ ನಿಜವಲ್ಲ. ಈ ಫೋಟೋದಲ್ಲಿ ಸುಂದರವಾಗಿರೋ ಹುಡುಗಿ ನಿಮಗೆ ಕಾಣಿಸ್ಬೋದು, ಆದರೆ ಹುಡುಗಿ ಪಕ್ಕ ನಿಂತಿರೋ ಹುಡುಗ ರಾಕ್ಷಸ, ನರ ರಾಕ್ಷಸ. ತನ್ನನ್ನ ಮದುವೆಯಾದವಳನ್ನು ಸಂಚು ಮಾಡಿ ಕೊಂದು ಹಾಕಿರೋ ನೀಚಾತಿ ನೀಚ. ಅಂದ ಹಾಗೆ ಕೊಲೆಯಾದವಳು ಡಾಕ್ಟರ್, ಕೊಲೆ ಮಾಡಿದ್ದು ಡಾಕ್ಟರ್. ಇದು ಡಾಕ್ಟರ್ಗಳ ದಾಂಪತ್ಯದ ದುರಂತ ಕಥೆ. ಡಾಕ್ಟರ್ ಹೆಂಡತಿಯ ಸಂಚು ಮಾಡಿ ಕೊಂದ ಡಾಕ್ಟರ್ ಗಂಡ. ಔಷಧಿ ನೀಡ್ತೇನೆ ಅಂತಂದ, ಯಾರಿಗೂ ಗೊತ್ತಾಗದಂತೆ ಕೊಂದ. ಬೆಚ್ಚಿ ಬೀಳಿಸತ್ತೆ ಡಾಕ್ಟರ್ ಗಂಡನ ಕೊಲೆ ಕಹಾನಿ. ಇದು ಸಂಚು, ಇದು ನಂಬಿಕೆ ದ್ರೋಹ, ಇದು ದಾಂಪತ್ಯಕ್ಕೆ ಎಸಗಿದ ಮಹಾ ಮೋಸ. ಆ ಮಹಾ ಮೋಸಕ್ಕೆ ಒಳಗಾಗಿದ್ದು ಒಬ್ಬಳು ವೈದ್ಯೆ. ಹೌದು, ಈಕೆಯ ಹೆಸರು ಕೃತಿಕಾ. ನೋಡೋದಕ್ಕೆ ಮುದ್ದಾದ ಅರಗಿಣಿಯಂತೆ ಕಾಣಿಸೋ ಈಕೆ ಸೌಂದರ್ಯವತಿ ಅಂತ ಬೇರೆ ಹೇಳಬೇಕಿಲ್ಲ. ಸೌಂದರ್ಯವತಿ ಮಾತ್ರವಲ್ಲ, ವಿದ್ಯಾವಂತೆಯೂ ಬುದ್ಧಿವಂತೆಯೂ ಆಗಿದ್ದಳು. ಓದಿ ಡಾಕ್ಟರ್ ಕೂಡ ಆಗಿದ್ದಳು. ಕೃತಿಕಾ ಅನ್ನೋ ಹೆಸರಿಗೆ ಡಾಕ್ಟರ್ ಅನ್ನೋ ಗರಿಯು ಸೇರಿಕೊಂಡಿತ್ತು. ಕೃತಿಕಾ ಅಂತಿಂಥ ಡಾಕ್ಟರ್ ಅಲ್ಲ. MBBS ಜೊತೆ MD DVL DNB FRGUHS ಕೂಡ ಮಾಡಿದ್ಲು. ಇದೆಲ್ಲ ಸ್ಕಿನ್ ಸ್ಪೆಷಲಿಸ್ಟ್ಗಳು ತೆಗೆದುಕೊಳ್ಳೋ ಡಿಗ್ರಿಗಳು ಮತ್ತು ಅರ್ಹತೆಗಳು. ಇದೆಲ್ಲವನ್ನು ಮಾಡಿದ್ದ ಆಕೆಗೆ ಒಳ್ಳೆಯ ಕಡೆಗೆ ಮದುವೆ ಮಾಡಿಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಕೃತಿಕಾ ಕುಟುಂಬಸ್ಥರು. ಆಗ ಕಣ್ಣಿಗೆ ಬಿದ್ದಿದ್ದೆ ಈ ಮಹೇಂದ್ರ ರೆಡ್ಡಿ. ಮೇ 26, 2024ರಲ್ಲಿ ಕೃತಿಕಾ ಮಹೇಂದರ್ ಮದುವೆ. ಕೃತಿಕಾ ರೆಡ್ಡಿ ಬೆಂಗಳೂರಿನವರು. ಮುನೇನಕೊಳಲಿನ ಅಯ್ಯಪ್ಪ ಲೇಔಟ್ನಲ್ಲಿ ತಂದೆ ಮುನಿರೆಡ್ಡಿ, ತಾಯಿ ಸೌಜನ್ಯ ಜೊತೆ ವಾಸವಾಗಿದ್ರು. ಮಗಳಿಗೆ ಮದುವೆ ಮಾಡಬೇಕು ಅಂತ ಅನ್ನಿಸಿದಾಗ ಅವರ ಕಣ್ಣಿಗೆ ಬಿದ್ದಿದ್ದು ಗುಂಜೂರಿನಲ್ಲಿ ವಾಸವಾಗಿದ್ದ ಶ್ರೀನಿವಾಸ್ ರೆಡ್ಡಿ ಮತ್ತು ಪ್ರಮೀಳಾ ರೆಡ್ಡಿ ಅವರ ಮಗ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಎರಡೂ ಕಡೆಯವರು ಮಾತನಾಡ್ಕೊಳ್ತಾರೆ. ಅದ್ಧೂರಿಯಾಗಿ ಮದುವೆ ಮಾಡಿಕೊಡಲು ನಿರ್ಧಾರ ಮಾಡ್ತಾರೆ ಹುಡುಗಿ ಕಡೆಯವರು. ಗುಂಜೂರಲ್ಲೇಗಿರೋ ಕಲ್ಯಾಣ ಮಂಟಪದಲ್ಲೇ ಹಿಂದಿನ ವರ್ಷ ಮೇ 26ಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯನ್ನು ಮಾಡಿಕೊಡ್ತಾರೆ ಕೃತಿಕಾ ಕುಟುಂಬದವರು. ಇಬ್ಬರೂ ಕೂಡ ಡಾಕ್ಟರ್ಗಳೇ.
ಚೆನ್ನಾಗಿರ್ತಾರೆ ಅಂತ ಸಖತ್ತಾಗೆ ವರೋಪಚಾರ ಕೂಡ ಮಾಡಿರ್ತಾರೆ. ಆದ್ರೆ ಮದುವೆ ಆದ್ಮೇಲೆ ಕೆಲವೇ ದಿನಗಳಲ್ಲಿ ಮಹೇಂದ್ರನ ಮುಖವಾಡ ಕಳಚ್ತಾ ಹೋಗುತ್ತೆ. ಮದುವೆಯಾದ ಕೆಲವೇ ತಿಂಗಳಲ್ಲಿ ಕಿರಿಕೋ. ಮಹೇಂದ್ರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಫೆಲೋಶಿಪ್ ಮಾಡ್ತಾಗಿದ್ದ. ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿರತ್ತೆ. ತಾನು ತನ್ನ ಕೆಲಸ, ತನ್ನ ಹೆಂಡತಿ ಅಂತಾನೆ ಬದುಕ್ತಾಗಿದ್ದ. ಆದ್ರೆ ಕೆಲವೊಂದಷ್ಟು ತಿಂಗಳು ಕಳೆದ ಮೇಲೆ ತನ್ನ ನಿಜ ಸ್ವರೂಪ ತೋರಿಸೋಕೆ ಮುಂದಾಗ್ತಾನೆ ಮಹೇಂದ್ರ. ಸಣ್ಣ ಪುಟ್ಟ ವಿಚಾರಗಳಿಗೂ ಕಿರಿಕ್ ಮಾಡೋಕೆ ಮುಂದಾಗ್ತಾನೆ. ಕೃತಿಕಾಳ ಮನಸ್ಸನ್ನು ನೋಯಿಸೋಕೆ ಪ್ರಯತ್ನ ಪಡ್ತಾನೆ. ಏನೇ ಮಾಡಬೇಕಂದ್ರು, ಎಲ್ಲಿಗೆ ಹೋಗ್ಬೇಕು ಅಂದ್ರು ತನ್ನ ತಂದೆಯ ಪರ್ಮಿಷನ್ ತಗೊಳ್ಬೇಕು ಅಂತ ಒತ್ತಡ ಹಾಕ್ತಾಗಿದ್ದ. ದೊಡ್ಡ ಆಸ್ಪತ್ರೆ ಕಟ್ಟಿಸಿಕೊಡಿ ಅಂತ ಬೇಡಿಕೆಗಿಟ್ಟಿದ್ದ. ಅದು 2024 ಅಕ್ಟೋಬರ್ ತಿಂಗಳು. ಮದುವೆಯಾಗಿ 5 ತಿಂಗಳು ಕಳೆದಿತ್ತಷ್ಟೇ. ಮಹೇಂದ್ರ ರೆಡ್ಡಿಯ ಮುಖವಾಡ ಬಹುತೇಕ ಕಳಚಿತ್ತು. ಆ ಟೈಮಲ್ಲೇ ಕೃತಿಕಾ ಬಳಿ ಒಂದು ಬೇಡಿಕೆಯನ್ನಾಗಿಡ್ತಾನೆ ಮಹೇಂದ್ರ. ನಿಮ್ಮ ಮನೆಯವರಿಗೆ ಹೇಳಿ ದೊಡ್ಡದೊಂದು ಆಸ್ಪತ್ರೆ ಕಟ್ಟಿಸಿಕೊಡಿ ಅಂತ ಕೇಳಿದ್ದ. ಆಗ ನಮ್ಮ ಬಳಿ ಅಷ್ಟೊಂದು ಹಣವಿಲ್ಲ ಅಂತ ಹೇಳಿದ್ದ ಕೃತಿಕಾ ಕುಟುಂಬಸ್ಥರು. ತಾವಿದ್ದ ಸ್ಥಳದಲ್ಲೇ ಗ್ರೌಂಡ್ ಫ್ಲೋರ್ನಲ್ಲೇ ಸ್ಕಿನ್ ಅಂಡ್ ಸ್ಕಾಲ್ಪಲ್ ಹೆಸರಿನಲ್ಲಿ ಕ್ಲಿನಿಕ್ ಒಂದನ್ನ ನಿರ್ಮಿಸಿಕೊಟ್ಟಿದ್ರು. ಸ್ಕಿನ್ ವಿಭಾಗವನ್ನ ಕೃತಿಕಾ ನೋಡಿಕೊಂಡ್ರೆ ಸ್ಕಾಲ್ಪಲ್ ವಿಭಾಗವನ್ನ ಅಳಿಯ ಮಹೇಂದ್ರ ನೋಡಿಕೊಳ್ಳಲಿ ಅನ್ನೋದು ಅವರ ಆಶಯವಾಗಿತ್ತು. ಹೇಗೇಗಿದ್ರು ದಂಪತಿ ಚೆನ್ನಾಗಿರ್ಲಿ ಅನ್ನೋದೇ ಕೃತಿಕಾ ಕುಟುಂಬಸ್ಥರ ದೂರಾಲೋಚನೆಯಾಗಿತ್ತು. ಏಪ್ರಿಲ್ ತಿಂಗಳಲ್ಲಿ ಕೊಲೆಗೆ ಸಂಚು ಮಾಡಿದ್ದ. ಏಪ್ರಿಲ್ 21ರಿಂದ ಸಂಚು. ಏಪ್ರಿಲ್ 23ರ ರಾತ್ರಿ ಕೊಲೆ. ಸಂಸಾರ ಹೇಗೋ ನಡೀತಾಗಿತ್ತು. ಮಹೇಂದ್ರ ಕಿರುಕುಳ ಕೊಟ್ರು. ಹಲ್ಲು ಕಚ್ಚಿ ಸಂಸಾರ ಮಾಡ್ತಾಗಿದ್ದಳು ಕೃತಿಕಾ. ಈ ವರ್ಷದ ಏಪ್ರಿಲ್ 21ರಂದು ಕೃತಿಕಾಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಆಕೆಯ ಬಲಗಾಲಿಗೆ ಕ್ಯಾನ್ಯುಲಾ ಚುಚ್ಚಿದ ಮಹೇಂದ್ರ ತಾನೇ ಔಷಧಿಯನ್ನು ಕೊಟ್ಟಿದ್ದ. ಮಾರನೇ ದಿನ ಆಕೆಗೆ ವಿಶ್ರಾಂತಿ ಬೇಕು ಅಂತ ಆಕೆಯ ಪೋಷಕರ ಮನೆಗೆ ತಂದು ಬಿಟ್ಟು ಹೋಗಿದ್ದ. ಏಪ್ರಿಲ್ 22ರಂದು ಕೂಡ ಬಂದು ಔಷಧಿ ಕೊಟ್ಟು ಹೋಗಿದ್ದ. ಆಕೆ ಸ್ವಲ್ಪ ಚೇತರಿಸಿಕೊಂಡಿದ್ಲು. ಏಪ್ರಿಲ್ 23ನೇ ತಾರೀಕು ಕೂಡ ಔಷಧಿ ಕೊಡೋ ನೆಪದಲ್ಲಿ ಬಂದಿದ್ದ ಆತ. ಔಷಧ ಕೊಡ್ತೇನೆ ಅಂತ ಹೇಳಿದ್ದ. ಆಕೆ ಊಟವನ್ನು ಮುಗಿಸಿ ಮನೆಯ ಸಾಕು ನಾಯಿಗೂ ಊಟ ಹಾಕಿ ಬೆಡ್ರೂಮ್ ಒಳಗೆ ಹೋಗಿದ್ದಾಳೆ. ಈ ಮಹೇಂದ್ರನು ಅಲ್ಲೇ ಔಷಧ ನೀಡಿದ್ದ. ಹೀಗೆ ಬೆಳಗಾಗುವಷ್ಟರಲ್ಲಿ ಆಕೆ ಶವವಾಗಿದ್ದಳು. ಬೆಳಗ್ಗೆ ಎದ್ದಿದ್ದ ಗಂಡ ನಾಟಕ ಮಾಡಿದ್ದ. FSL ವರದಿ ಹೇಳಿತ್ತು, ನಿಜ ಸತ್ಯ. ಅನಸ್ತೇಶಿಯಾ ಓವರ್ ಡೋಸ್ ಕೊಟ್ಟು ಕೊಂದಿದ್ದ. ಮಾರತ್ಹಳ್ಳಿ ಪೊಲೀಸರು ದೂರು ದಾಖಲಿಸಿಕೊಳ್ತಾರೆ. ಮೃತದೇಹಕ್ಕೆ ಪೋಸ್ಟ್ ಮಾರ್ಟಂ ಕೂಡ ಮಾಡಿಸಿರ್ತಾರೆ. ಕೆಲವೊಂದು ಅಂಗಗಳನ್ನು FSLಗೆ ಕಳುಹಿಸ್ತಾರೆ. ಆದರೆ ಕೃತಿಕಾಳ ದೇಹದ ಕೆಲವು ಭಾಗಗಳಲ್ಲಿ ಅನಸ್ತೇಶಿಯಾ ಪತ್ತೆಯಾಗಿರುತ್ತೆ. ನಾರ್ಮಲ್ಗಿಂತ ಹೆಚ್ಚಿನ ಅನಸ್ತೇಶಿಯಾ ಪತ್ತೆಯಾಗಿದ್ದು ಅನುಮಾನ ಶುರುವಾಗುತ್ತೆ. ಆಗ ಕೃತಿಕಾ ಕುಟುಂಬಸ್ಥರಿಗೂ ವಿಷಯ ಗೊತ್ತಾಗಿ ಪೊಲೀಸ್ ಠಾಣೆಗೆ ದೂರು ನೀಡ್ತಾರೆ. FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೆಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೆಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. UDR ಕೇಸ್ ಮರ್ಡರ್ ಕೇಸ್ ಆಯಿತು. ಎಸ್, ನಾರ್ಮಲ್ ಆಗಿ ಎಷ್ಟು ಅನೆಸ್ಥೇಷಿಯಾ ಕೊಡಬೇಕು ಅಷ್ಟನ್ನೇ ಕೊಟ್ಟಿರಲಿಲ್ಲ ಮಹೇಂದ್ರ.
ಕೃತಿಕಾಗೆ ಔಷಧಿ ಕೊಡ್ತೇನೆ ಅಂತ ಹೋಗಿದ್ದಾಗಿ ಮಹೇಂದ್ರ ಅನಸ್ತೇಷಿಯಾವನ್ನು ಓವರ್ ಡೋಸ್ ಆಗಿ ಕೊಡ್ತಾಗಿದ್ದ. ಆವತ್ತು ರಾತ್ರಿ ಕೂಡ ಔಷಧಿ ಕೊಡೋ ನೆಪದಲ್ಲಿ ಅನಸ್ತೇಷಿಯಾವನ್ನ ಹೆಚ್ಚಾಗಿ ಕೊಟ್ಟಿದ್ದ. ಆದ್ದರಿಂದಲೇ ಬೆಳಗ್ಗಾಗುವಷ್ಟರಲ್ಲಿ ಕೃತಿಕಾ ಶವವಾಗಿದ್ದಳು. ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ನಾಟಕವನ್ನು ಆತ ಮಾಡಿದ್ದ. ಆತನೇ ಡಾಕ್ಟರ್ ಆಗಿದ್ದರಿಂದ ಕೃತಿಕಾ ಮನೆಯಲ್ಲೇ ಇದ್ದಾಗ CPR ಕೂಡ ಮಾಡಿರಲಿಲ್ಲ. ಈ ಸಂಶಯ ಕೃತಿಕಾ ಮನೆಯವರಿಗೆ ಮೊದಲೇ ಬಂದಿತ್ತು. ಆದರೆ ಯಾವುದೇ ರೀತಿಯಲ್ಲೂ ಒಂಚೂರು ಅನುಮಾನ ಬರದಂತೆ ಆತ ನೋಡಿಕೊಂಡಿದ್ದ. ಅದೇ ಕಾರಣಕ್ಕೆ ಕೃತಿಕಾ ಕುಟುಂಬಸ್ಥರು UDR ಕೇಸ್ ದಾಖಲು ಮಾಡಿದ್ರು. ಆದರೆ ಆ ನಂತರ ಪೋಸ್ಟ್ ಮಾರ್ಟಮ್ ಮತ್ತು FSL ರಿಪೋರ್ಟ್ನಲ್ಲಿ ಓವರ್ ಡೋಸ್ ಅನಸ್ತೇಷಿಯಾ ಕೃತಿಕಾ ದೇಹದ ಭಾಗದಲ್ಲಿರೋದು ಗೊತ್ತಾಗತ್ತೆ. ಪೊಲೀಸರಿಗೆ ಈ ವಿಷಯ ಗೊತ್ತಾದಾಗ ಕೃತಿಕಾ ಕುಟುಂಬಸ್ಥರನ್ನು ಕರೆಯಿಸಿ ದೂರು ದಾಖಲಿಸಿಕೊಳ್ತಾರೆ. UDR ಕೇಸ್ ಮರ್ಡರ್ ಕೇಸ್ ಆಗಿ ಬದಲಾಗತ್ತೆ. ಟೋಕೋ ಟೀಮ್ ನಮ್ಮದು ಸೀನ್ ಆಫ್ ಅಫೆನ್ಸ್ ಕ್ರೈಮ್ ಟೀಮ್ ಯಾವುದು ಹೋಗ್ತಾ ಇದೆ, ಅದು ತುಂಬ ಒಳ್ಳೆ ಕೆಲಸ ಮಾಡಿ ತಕ್ಷಣ ಅಲ್ಲಿ ಏನೇನೋ ಸಾಮಗ್ರಿ ಇತ್ತು ಅದು ಒಳ್ಳೆ ರೀತಿಯಿಂದ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಈ ಎವಿಡೆನ್ಸಸ್ಗೆ FSL ಹತ್ರ ಕಳಿಸಿದಾರ. FSL ಟೀಮ್ ಅವ್ರು ಕೂಡ ಒಳ್ಳೆ ಕೆಲಸ ಮಾಡಿ ಏನು ನಿಜ ಅಲ್ಲಿ ಸಬ್ಸ್ಟೆನ್ಸ್ ಯಾವುದರಲ್ಲಿ ಆಗಿರ್ಬೋದು ಅಂತ ಅವರು ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದಾರೆ ಡಾಕ್ಟರ್ಸ್ಗೆ. ಡಾಕ್ಟರ್ಗಳು ಅದಾದಮೇಲೆ ಡೆತ್ ಆಗಿರ್ಬೋದು ಅಂತ ಸ್ಪಷ್ಟವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ಕೂಡ ಬೇಡವೇ ಬೇಡ ಅಂತಿದ್ದ. ಈ ಹಿಂದೆ ಕೂಡ ಹಲವಾರು ಬಾರಿ ಕೃತಿಕಾಳ ಕೊಲೆಗೆ ಯತ್ನಿಸಿದ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪೋಷಕರು. ಈ ಹಿಂದೆ ಖಾಸಗಿ ಆಸ್ಪತ್ರೆ ವೈದ್ಯರು ಕೃತಿಕಾಗೆ ಫಾಸ್ಟಿಂಗ್ ಟೆಸ್ಟ್ ಚಿಕಿತ್ಸೆ ಕೊಡಬೇಕು ಅಂತ ಸಲಹೆ ನೀಡಿದ್ರಂತೆ. ಆದ್ರೆ ಚಿಕಿತ್ಸೆಗೆ ಒಪ್ಪದ ಮಹೇಂದ್ರ ಕೇವಲ 36 ಗಂಟೆಯೊಳಗೆ ಕೃತಿಕಾಳನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದ. ಚಿಕಿತ್ಸೆ ಬೇಡವೇ ಬೇಡ ಅಂತಿದ್ದ. ಈ ಬಗ್ಗೆಯೂ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪೋಷಕರು. ಕೃತಿಕಾ ಪ್ರಾಣ ಕಳ್ಕೊಂಡ ಮೇಲಂತೂ ಪೋಸ್ಟ್ ಮಾರ್ಟಮ್ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ದಂತೆ ಮಹೇಂದ್ರ. ಇದು ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತ ತುಂಬಾನೇ ಒತ್ತಡ ಮಾಡಿ ಗಲಾಟೆ ಮಾಡಿದ್ರು. ಈಗ ಮಗುನೆಲ್ಲ ಸುಮ್ಮನೆ ಕುಡಿಯೋದು ಅದೆಲ್ಲ ನಮಗೆ ಮನಸ್ಸಿಗೆ ನಿಮಗೂ ಬೇಜಾರು ನಮಗೂ ಬೇಜಾರು. ಅಲ್ಲೆಲ್ಲ ಮಗುನ ಕಟ್ ಮಾಡಿಬಿಡ್ತಾರೆ. ಸೊ ನಾವು ಇಷ್ಟು ಚೆನ್ನಾಗಿರೋ ಮಗುನ ಕಟ್ ಮಾಡಿದ್ರೆ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಬಾಡಿ ಕೊಟ್ಬಿಡ್ರಿ ನಮ್ಮ ಊರಿಗೆ ತಗೊಂಡೋಗಿ ನಾವು ಅದನ್ನು. ಅವಾಗ ಅನುಮಾನ ಬರಲಿಲ್ವಾ ಸರ್ ಆ ಸಂದರ್ಭದಲ್ಲಿ? ಯಾಕಂದ್ರೆ ಮನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ. ಅವನು ಡಾಕ್ಟರ್ ಆಗಿರೋದ್ರಿಂದ ಅಷ್ಟು ಬೇಗ ಸಂಶಯ ನಮಗೆ ಬಂದಿರಲಿಲ್ಲ. ಯಾಕಂದ್ರೆ ಅವನು ಡಾಕ್ಟ್ರೇ ಅಲ್ವಾ. ಸೊ ಇದು ಏನು ಅಂತ ನಾವು ಯಾವ ಥರ, ಯಾಕಂದ್ರೆ ಅವನೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ. ರಾತ್ರಿ ಗ್ಲೂಕೋಸ್ ಹಾಕಿದ್ದೀನಿ ಅಂತ ಹೇಳಿದ್ದ ಮಗುಗೆ. ಹೇಳಿದ್ದ ಬೆಳಗಿನ ಜಾವ ಹಿಂಗೆ ಆಗೋಗಿದೆ ಅಂದರೆ ಅದಕ್ಕೆ ನಮಗೂ ಸ್ವಲ್ಪ ಆ ಸಮಯಕ್ಕೆ ಕೊನೆ ದಿನ ಕ್ಯಾನ್ಯುಲಾ ತೆಗೆಯೋಕೆ ಬಿಟ್ಟಿರಲಿಲ್ಲ. ಅದು ಮೇ 26. ಅದು ಕೊನೆ ದಿನ. ಕೃತಿಕಾಳ ಕಾಲಿಗೆ ಮಹೇಂದ್ರ ಕ್ಯಾನ್ಯುಲಾ ಹಾಕಿದ್ದ. ಆ ಕ್ಯಾನುಲಾ ತುಂಬಾ ನೋವು ಕೊಡ್ತಾಗಿತ್ತು. ಆ ವಿಚಾರವನ್ನ ತಂದೆಯ ಬಳಿ ಕೃತಿಕಾ ಹೇಳ್ಕೊಳ್ತಿದ್ಲು. ಆಗ ಕೃತಿಕಾ ತಂದೆ ಮುನಿರೆಡ್ಡಿ ತುಂಬಾ ನೋವಾದ್ರೆ ಕ್ಯಾನ್ಯುಲಾ ತೆಗೆದು ಬಿಡುವಂತ ಸಲಹೆ ನೀಡಿದ್ರಂತೆ. ಆದ್ರೆ ಗಂಡನಿಗೆ ಬೇಜಾರಾಗತ್ತೆ ಬೇಡ ಅಂತ ಹೇಳಿದ್ದಳು ಕೃತಿಕಾ. ಆ ದಿನದ ರಾತ್ರಿಯೇ ಮನೆಗೆ ಬಂದಿದ್ದ ಮಹೇಂದ್ರ ಅದೇ ಕ್ಯಾನ್ಯುಲಾದಲ್ಲಿ ಓವರ್ ಡೋಸ್ ಅನಸ್ತೇಷಿಯಾ ನೀಡಿದ್ದ. ಔಷಧ ಕೊಟ್ಟಿದ್ದಾನೆ ಅಂದುಕೊಂಡೇ ಮಲಗಿದ್ದ ಕೃತಿಕಾ ಮಲಗಿದ್ದಲ್ದೇ ಹೆಣವಾಗಿದ್ದಳು. 23ನೇ ತಾರೀಕು ಮೆಸೇಜ್ ಮಾಡಿದ್ದಾನೆ ಮಧ್ಯಾಹ್ನ. ಇಲ್ಲ ನಾನು ತುಂಬಾ ನೋವಾಗ್ತದೆ, ಯಾಕಂದ್ರೆ 3 ದಿವಸ ಆಗಿತ್ತು. ಕಾಲಿಗೆ ಹಾಕಿದ್ದಾನೆ ಬೇರೆ ಕ್ಯಾನುಲಾ. ಅದು ತುಂಬಾ ನೋವಾಗ್ತಾ ಇದೆ, ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದರಿಂದ ದಯವಿಟ್ಟು ನಾನು ತೆಗೆದು ಬಿಡ್ತೀನಿ ಅದು ಅಂತ ಹೇಳಿ ಮೆಸೇಜ್ ಮಾಡಿದ್ದಾಳೆ. ಆ ಮೆಸೇಜ್ ಎಲ್ಲ ಅವನು ಇಲ್ಲ ಇವತ್ತು ಲಾಸ್ಟ್ ಡೋಸ್ ಇವತ್ತೊಂದು ಹಾಕ್ಕೊಬೇಕು, ಇವತ್ತು ಹಾಕ್ಕೊಂಬಿಟ್ರೆ ಮತ್ತೆ ನೀನು ನೋವು ಅನ್ನೋದೇ ಬರಲ್ಲ ಅಂತ ಮೆಸೇಜು ಕಳಿಸಿದ್ದಾನೆ. ಆ ಹುಡುಗಿ ಬೇರೆ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾಳೆ ಪಾಪ. ಸೊ ಹಂಗಾಗಿ ನಾನು ಹೇಳಿದೆ, ತೆಗೆದು ಬಿಡಮ್ಮ, ನೋವಿದ್ರೆ ಯಾಕೆ ಇಟ್ಕೊಂಡಿದ್ಯಾ ಕಾಲಲ್ಲಿ ಅಂತ. ಇಲ್ಲ ಮಹೇಂದ್ರ ಬೇಜಾರು ಮಾಡ್ಕೊತಾನೆ, ಇವತ್ತೊಂದು ಹಾಕ್ಬಿಡ್ತೀನಿ ಆಮೇಲೆ ತೆಗೆದು ಬಿಡ್ತೀನಿ ಅಂತ ಹೇಳಿದ್ದಾನೆ ಅಂತೇಳಿ ಹಂಗೆ ಕನ್ವಿನ್ಸ್ ಮಾಡಿ ಪಾಪ ಆ ಹುಡುಗಿ ಅಲ್ಲಿ ಮೋಸ ಹೋಗ್ಬಿಟ್ಲು ಅನ್ಸುತ್ತೆ. ಒಟ್ನಲ್ಲಿ ಸಂಚು ಮಾಡಿ ಕೊಂದಿದ್ದ. ಇದೇ ಲಾಸ್ಟ್ ಡೋಸ್ ಅಂತ ಹೇಳಿ ಅನಸ್ತೇಷಿಯಾ ಕೊಟ್ಟು ಕೊಂದಿದ್ದ ಮಹೇಂದ್ರ. ಮುದ್ದಾದ ಹೆಂಡತಿಯನ್ನ ಮುದ್ದಾಗಿ ನೋಡಿಕೊಳ್ಳೋದರ ಬದಲಿಗೆ ಮಸಣ ಸೇರಿಸಿದ್ದ. ಕೃತಿಕಾ ಕೊಲೆಗೆ ಕಾರಣ ಇನ್ನೂ ನಿಗೂಢ.
ಬೇರೊಂದು ಹುಡುಗಿ ಜೊತೆ ಮಹೇಂದ್ರನ ಲವ್ವಿ ಡವ್ವಿ. ಮಹೇಂದ್ರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಫೆಲೋಶಿಪ್ ಪಡೆದುಕೊಳ್ತಾಗಿದ್ದ. ಫೆಲೋಶಿಪ್ ಅಂತ ಒಂದಷ್ಟು ಹಣ ಕೂಡ ಮಹೇಂದ್ರನಿಗೆ ಬರ್ತಾಗಿತ್ತು. ಆದ್ರೆ ಹಣಕ್ಕಾಗಿ ಕೃತಿಕಾಳನ್ನೇ ಅವಲಂಬಿಸಿದ್ದಂತೆ ಮಹೇಂದ್ರ ಯಾವುದಕ್ಕೆ ಹಣ ಬೇಕಾದ್ರೂ ಕೃತಿಕಾ ಮತ್ತು ಆಕೆಯ ಕುಟುಂಬಸ್ಥರನ್ನೇ ಕೇಳ್ತಾಗಿದ್ದಂತೆ. ಆಸ್ಪತ್ರೆ ಕಟ್ಟಿಸಬೇಕು ಅಂದಾಗ್ಲೂ ಕೃತಿಕಾ ಕುಟುಂಬಸ್ಥರೇ ಎಲ್ಲದಕ್ಕೂ ಏರ್ಪಾಡು ಮಾಡಿದ್ರಂತೆ. ಆಸ್ಪತ್ರೆ ಕಟ್ಟೋದಕ್ಕೆ ಹಣವಿಲ್ಲ ಅಂತ ಹೇಳಿ ಕ್ಲಿನಿಕ್ ಒಂದನ್ನ ಹಾಕಿಕೊಟ್ಟಿದ್ರಂತೆ. ಆದ್ರೆ ಎಲ್ಲದಕ್ಕೂ ಕೃತಿಕಾ ಮತ್ತು ಆಕೆಯ ಕುಟುಂಬಸ್ಥರನ್ನ ಅವಲಂಬಿಸಿದ್ದ ಮಹೇಂದ್ರ ಬೇರೊಂದು ಹುಡುಗಿ ಜೊತೆ ಲವ್ವಿ ಡವ್ವಿ ಕೂಡ ಇಟ್ಕೊಂಡಿದ್ದಂತೆ. ಆಕೆಯ ಜೊತೆಗೆ ಇರಬೇಕು ಅನ್ನೋ ಕಾರಣಕ್ಕೆ ಕೃತಿಕಾಳನ್ನು ಕೊಂದಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ ಕೃತಿಕಾ ಪೋಷಕರು. ಮಹೇಂದ್ರ ಅಂತಿಂತ ಆಸಾಮಿ ಏನಲ್ಲ. ಆತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡೆ ವಿಕ್ಟೋರಿಯಾ ಆಸ್ಪತ್ರೆಯ ಉಪಕರಣಗಳನ್ನೇ ದುರುಪಯೋಗ ಪಡಿಸಿಕೊಂಡಿರೋ ಆರೋಪ ಎದುರಿಸ್ತಾಗಿದ್ದಾನೆ. ಆತನ ಹಾಗೂ ಆತನ ಕುಟುಂಬದ ವಿರುದ್ಧ ಹಲವಾರು ಕೇಸ್ಗಳು ಗೆದ್ದುವು. ಮಹೇಂದ್ರ ಅವಳಿ ಸಹೋದರ ಡಾಕ್ಟರ್ ನಾಗೇಂದ್ರ ರೆಡ್ಡಿ ವಿರುದ್ಧ 2018ರಲ್ಲಿ HAL ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ಬರು ವಂಚನೆ ಮತ್ತು ಅಪರಾಧ ಪ್ರಕರಣ ದಾಖಲಿಸಿದ್ದಾರೆ. ಮಹೇಂದ್ರ ರೆಡ್ಡಿ GS ಮತ್ತು ಮತ್ತೊಬ್ಬ ಸಹೋದರ ರಾಘವ ರೆಡ್ಡಿ ವಿರುದ್ಧ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಕೇಸ್ ಕೂಡ ಆಗಿದೆ. ಕೃತಿಕಾ ಪೋಷಕರು ದೂರು ನೀಡಿದ ಮೇಲೆ ಪೊಲೀಸರು ತಕ್ಷಣ ತನಿಖೆ ನಡೆಸಿ ಆರೋಪಿತನಾದ ಡಾಕ್ಟರ್ ಮಹೇಂದ್ರ ರೆಡ್ಡಿ GS ಅನ್ನ 3 ಗಂಟೆಗಳೊಳಗೆ ಉಡುಪಿಯ ಮಣಿಪಾಲ್ ಬಳಿ ಬಂಧಿಸಿದ್ರು. ಆರೋಪಿಯು ಪ್ರಸ್ತುತ ಪೊಲೀಸ್ ಬಂಧನದಲ್ಲಿದ್ದು ತನಿಖೆಯು ಮುಂದುವರೆದಿದೆ.